ಶಿವ ಸರ್. ಥ್ಯಾಂಕ್ ಯು ಮಾರ್ಗಿ ಅವರೇ. ಕಂಗ್ರಾಟ್ಸ್ ಶಿವು. ಥ್ಯಾಂಕ್ ಯು ಅಣ್ಣ. ಅಂತೂ ಹಿಡಿದಾಟ ಸಾಧಿಸ್ಬಿಟ್ಟೆ. ಆ ಭಗವಂತ ನಿನ್ಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ತಾನೆ. ಥ್ಯಾಂಕ್ ಯು ಅಣ್ಣ. ಆದ್ರೂ ನೀ ಒಂಥರ ಲಕ್ಕಿ ಮ್ಯಾನ್ಗಳಪ್ಪ. ಮನೆಗಳು ತಗೋಬೇಕು ಅಂದ್ರೆ ಮಚ್ಚಗಳಿರ್ಬೇಕಪ್ಪ, ಮಚ್ಚಗಳು ನಿನ್ಕ ಸ್ವಲ್ಪ ಜಾಸ್ತಿನೇ ಅವೇ ಅನಿಸ್ತವೆ. ಕಂಗ್ರಾಚುಲೇಷನ್ಗಳು. ಏ ಬಾಬು ಅಲ್ಲಪ್ಪನೆ ಎಂ ಬಾಬು ಮಾಲೂರ್ ಬಾಬು ಒಂದು ಮನೆ ತಗೊಳ್ಳೋಷ್ಟೊತ್ತಿಗೆ ಪಡಬಾರ್ದು ಪಾಡು ಪಟ್ಟಿದ್ದೀನಿ. ಎರಡು ಸರಿ ಸ್ಟೇಷನ್ಗೆ ಹೋಗಿ ಬಂದಿದ್ದೀನಿ. ಅಂತಾದ್ರಲ್ಲಿ ನೀನ್ ನೋಡಿದ್ರೆ ಮಚ್ಚಗಳು ಮನೆಗಳು ಅಂತ ಹೇಳ್ತಾ ಇದೆಯಲ್ಲ. ಆದ್ರೂ ನಿನ್ನ ಪ್ರೀತಿಗಳಿಗೆ ನನ್ನ ಥ್ಯಾಂಕ್ ಯುಗಳು. ಎಲ್ಲರಿಗೂ ಥ್ಯಾಂಕ್ ಯು. ಆದ್ರೂ ಶಿವು ತಗೊಂಡೆ ಸೈಟ್ ತಗೊಂಡು ಲೇಟೆಸ್ಟ್ ಡಿಸೈನ್ ಅಲ್ಲಿ ಹೊಸ ಮನೆನೇ ಕಟ್ಟಿಸ್ಬೋದಾಗಿತ್ತು. ಅದು ಬಿಟ್ಟು ಇವತ್ತೋ ನಾಳೆನೋ ಬಿದ್ದೋಗೋ ಆ ಲಡ್ಕಾಸಿ ಮನೆಗೆ ಇಷ್ಟೆಲ್ಲ ದುಡ್ಡು ಸುರಿದಿದ್ಯಾ. ಇರ್ಲಿ, ಇವರೆಲ್ಲ ಕೈ ಕೊಡ್ತಾ ಇದಾರೆ, ನಾನು ಕೊಟ್ಬಿಡ್ತೀನಿ. ಕಂಗ್ರ್ಯಾಚುಲೇಷನ್. ಸಾರ್, ಮಗುನೇರೋ ತಾಯಿಗೆ ಮಾತ್ರ ಗೊತ್ತು ಸಾರ್ ಮಗುನೇರೋ ಕಷ್ಟ ಏನು ಅಂತ. ಮಾತಾಡ್ಕೊಳ್ಳೋರೇನ್ ಸರ್ ಮಾತಾಡ್ಕೋತಾರೆ. ಮುಖ ಹಿಂಗಿರ್ಬೇಕಾಗಿತ್ತು, ಮೂಗ್ ಹಿಂಗಿದ್ರೆ ಚೆನ್ನಾಗಿರೋದು, ಕಣ್ಣು ಇನ್ನು ಚೂರು ಹಿಂಗಿರ್ಬೋದಾಗಿತ್ತು ಅಂತ ಅಲ್ವಾ ಬಾಸ್ಕಿ ಸರ್? ಹಾ ಅದು ಸರಿನೇ. ಯಾಕೆಂದ್ರೆ ಹೆತ್ತೋರ್ಗೆ ಹೆಗಣ ಮುದ್ದಲ್ವಾ. ಅದನ್ ಬಿಡಿ ಶಿವ ಸರ್, ನಮ್ಗೆಲ್ಲ ಪಾರ್ಟಿ ಎಲ್ಲಿ ಕಡಿಸ್ತೀರಾ? ಮುನಿಯಪ್ಪನ್ ಬೇಕ್ರಿ ಬೈಟು ಟೀ 8 ಅಣೆ ಆಲ್ಕೋವ ಫಿಕ್ಸ್. ನೆಗೆಟಿವ್ ಬಾಸ್ಕೆ ಸಾಕು ಸುಮೀರೋ. ನಮ್ ಶಿವ ಟೀಗಳು ಕೊಡ್ಸೋರು ಅದೇ ದೊಡ್ಡ ಪಾರ್ಟಿಗಳು. ಮಾತುಗಳಾಡ್ತಾನೆ ಮಾತುಗಳು. ಹಂಗಂತ ಟೀಗಳು ಕೊಟ್ಬಿಡಪ್ಪ, ಪಾರ್ಟಿಗಳೇ ಕೊಡಿಸ್ತೀನಿ ಬರ್ತೀನಿ. ನನಗ್ ಪಾರ್ಟಿ ಕೊಡಲ್ವಾ ಶಿವಪ್ರಸಾದ್? ಭಗವಂತ, ನೀನು ನನಗೆ ಮನೆ ಕೊಟ್ಟಿದ್ದೇ ನೀನು. ನಿನಗೆ ನಾನು ಏನ್ ತಾನೇ ಕೊಡಕ್ಕಾಗುತ್ತೆ. ಆದ್ರೂ ಮನೆ ತಗೊಂಡ್ಮೇಲೆ ಲೈಫೇ ಚೇಂಜ್ ಆಗೋಯ್ತು ನೋಡು. ನನಗೆ ಯಾವ ಬದಲಾವಣೆನೂ ಕಾಣಿಸ್ತಿಲ್ಲ. ಯಾಕೆ ಭಗವಂತ? ಮನೆ ಪತ್ರದಲ್ಲಿ ಹೆಸರು ಬದಲಾಗಿದೆ ಶಿವಪ್ರಸಾದ್, ಆದ್ರೆ 20 ವರ್ಷದಿಂದ ಅದೇ ಮನೆಯಲ್ಲಿದ್ದೆ. ಈಗಲೂ ಅದೇ ಮನೆಯಲ್ಲಿ. ಆಗ ಮನೆಗೆ ಬಾಡಿಗೆ ಕಟ್ತಿದ್ದೆ, ಈಗ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ತಾ ಇದೆ. ಏನಿದೆ ವ್ಯತ್ಯಾಸ? ಹೀಗನ್ಬಿಟ್ಟ. ಹಾ, ನಿನಗೆ ಪರ್ಮನೆಂಟ್ ಅಡ್ರೆಸ್ ವಿಷಯ ಗೊತ್ತಾ? ಈಗ ಅಕ್ಕಪಕ್ಕದವರೆಲ್ಲ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ, ಆಫರ್ ಲೆಟರ್ಗೆ ಎಲ್ಲ ನಮ್ಮನೆ ಅಡ್ರೆಸ್ ಕೇಳ್ತಾ ಇದಾರೆ. ಯಾಕೆಂದ್ರೆ ಈಗ ನಮ್ಮನೆ ಅಡ್ರೆಸ್ ಪರ್ಮನೆಂಟ್ ಆಯ್ತಲ್ಲ, ಅದಕ್ಕೆ. ಇಲ್ಲಾಗಿದೆ ಭಗವಂತ ಚೇಂಜಸ್. ದೇಹದಿಂದ ದೇಹಕ್ಕೆ ಓಡಾಡೋ ಆತ್ಮಕ್ಕೆ ಯಾವುದೇ ಪರ್ಮನೆಂಟ್ ಅಡ್ರೆಸ್ ಇಲ್ಲ. ಆಗಿದ್ಮೇಲೆ ದೇಹಕ್ಕೆ ಯಾಕೆ ಪರ್ಮನೆಂಟ್ ಅಡ್ರೆಸ್? ಅಂದ್ರೆ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ಪಡೋದೇ ತಪ್ಪು ಅಂತೀಯಾ? ಖಂಡಿತ ತಪ್ಪಲ್ಲ. ಆದ್ರೆ ಸ್ವಂತ ಮನೆ ಇಲ್ಲ ಅಂತ ಕೊರಗೋದು ತುಂಬಾ ತಪ್ಪು. ಬಂದಾಗಿಂದ ಮನೆಗೆಲ್ಲ ಕಂಡ್ಕೊಂಡು ಸುಮ್ಮನೆ ಕೂಕೊಂಡಿರಲ್ಲ ಗುರುಗಳೇ. ಎಂತಾರು ಸಮಸ್ಯೆ ಇದ್ರೆ ಹೇಳಿ ಮರ್ರೆ. ಇದೆ ಈ ಮನೆಯಲ್ಲಿ ವಾಸ್ತು ಸಮಸ್ಯೆ ಖಂಡಿತವಾಗಿಯೂ ಇದೆ. ಏನಕ್ಕ ಇವರು ಆಪ್ತ ಮಿತ್ರ ಫಿಲ್ಮ್ ಅವಿನಾಶ್ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಅದೇನ್ ಸಮಸ್ಯೆ ಅಂತ ನೀವೇ ಬಾಯ್ ಬಿಟ್ಟು ಹೇಳಿ ಸ್ವಾಮಿ. ಕುಬೇರನ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಅದಕ್ಕೆ ಕುಬೇರ ಧಗಧಗ ಅಂತ ಉರಿದೋಗ್ತಾ ಇದ್ದಾನೆ. ಗಿರಿ, ಅಡುಗೆ ಮನೆ ಮೂಲೆಯಲ್ಲಿ ಜೇಳೆ ಇದ್ದಿದ್ದಕ್ಕೆ ರಾಮ ಅನ್ಕೊಂಡು ಲಕ್ಷ್ಮಣ ರೇಖೆ ಹಾಕ್ದೆ, ಆದ್ರೂ ಹೋಗ್ಲಿಲ್ಲ. ಈಗ ಕುಬೇರನ್ ಯಾವ ರೇಖೆ ಹಾಕ್ಲಿ? ಇಂಥ ವಿಷಯಗಳೆಲ್ಲ ತಮಾಷೆ ಮಾಡಬಾರ್ದು, ಸುಮ್ಮನೆ ನಿಂತ್ಕೊಳ್ರಿ. ಇನ್ನು ಅಗ್ನಿಮೂಲೆ. ಅಗ್ನಿಮೂಲೆಯಲ್ಲಿ ಬೆಡ್ರೂಮ್ ಇರೋದ್ರಿಂದ ನೀವು ದುಡಿತಾ ಇರೋ ದುಡ್ಡು ಯಾವುದು ಕೈಗೆ ಹತ್ತುತ್ತಾ ಇಲ್ಲ. ಸ್ವಾಮಿ, ನಾನು ಅಲ್ಲಿ ಮಲಗೋದು ಅದ್ಯಾವ ಮೂಲೆ? ಅದು ವಾಯುಮೂಲೆ. ವಾಯು ಮೇಲೆ. ಅದಕ್ಕೆ ರಾತ್ರಿ ಎಲ್ಲ ಅಂತ ಹಿಂದೆ ಸೌಂಡ್ ಬರ್ತಾ ಇತ್ತು. ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ಗುಣ ಆಗ್ಲಿಲ್ಲ. ಅಂದ್ರೆ ಇದು ವಾಯುಮೂಲೆ ದೋಷ. ಹೌದು. ಇನ್ನು ಆ ದಿಕ್ಕಿಗೆ ಬಂದ್ರೆ ಅಲ್ಲಿ ಮಕ್ಕಳು ಬೆಡ್ರೂಮ್ ಇರೋ ಕಾರಣ ವಿದ್ಯೆ ಎಲ್ಲ ನೈವೇದ್ಯ ಆಗೋಗ್ತಾ ಇದೆ. ನಿಜ. ಅದಕ್ಕೆ ಪಾಪ ನಮ್ ಸ್ಕಂದನ್ ಮಾರ್ಕ್ಸ್ ಕಾರ್ಡಲ್ಲಿ ಕೋಳಿ ಫಾರ್ಮಲ್ಲಿ ಇರೋಕ್ಕಿಂತನೂ ಜಾಸ್ತಿ ಮೊಟ್ಟೆಗಳಿವೆ. ಪ್ರಣೀನು ಅದೇ ರೂಮಲ್ಲಿ ಇರೋದು, ಅವಳು ಮಾತ್ರ ಯಾಕೆ ಚೆನ್ನಾಗಿ ಓದ್ತಾಳೆ?
ಗುರುಗಳೇ ನೀವೇ ಎಲ್ಲ ಕಂಡಿರಿ. ಪಾಪ ನಮ್ಮ ಶಿವ ಅವ್ರು ರೀಸೆಂಟ್ ಆಗಿ ಮನೆ ತಗೊಂಡಿರೋ, ಅದಕ್ಕೆ ನೀವೇ ಒಂದು ಈ ಸಮಸ್ಯೆಗೆ ಪರಿಹಾರ ಹೇಳಿಬಿಡಿಯಲ್ಲ. ಮನೆಗೋಡೆ ಎಲ್ಲ ಹೊಡೆದಾಕಿ ಮತ್ತೆ ಹೊಸದಾಗಿ ಕಟ್ಟಬೇಕಾಗತ್ತೆ. ಇದು ನಿಮ್ಮಿಂದ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ವಿರಳ ವಾಸ್ತು ಅಂತ ಒಂದು ಯಂತ್ರ ಸಿಗುತ್ತೆ. ಅದನ್ನ ತಗೊಂಡು ಬಂದು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಎಷ್ಟಾಗಬಹುದು? ಜಸ್ಟ್ 21,000 ರೂಪಾಯಿ. ತೋರಿಸ್ಬಿಡ್ಲಾ? ಬೇಡ ಸ್ವಾಮಿ, ಬೇಡ. ನಾನು ಇಂಥದನ್ನೆಲ್ಲ ಮಾಡಿಸೋದಿಲ್ಲ. ಹಾಗಂತ ವಾಸ್ತುಶಾಸ್ತ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಎಲ್ಲಾ ಶಾಸ್ತ್ರಗಳ ಬಗ್ಗೆ ಅಪಾರವಾದ ಗೌರವ ಇದೆ. ತಪ್ಪಾಗ್ತಾ ಇರೋದು ಶಾಸ್ತ್ರಗಳಿಂದ ಅಲ್ಲ, ಅದನ್ನ ಬಳಸ್ಕೊಂಡು ಜನಗಳನ್ನ ಹೆದರಿಸಿ ದುಡ್ಡು ಮಾಡ್ತಾ ಇದ್ದೀರಲ್ಲ ನಿಮ್ಮಂಥವರಿಂದ. ನೋಡಿ ಸ್ವಾಮಿ, ನಮ್ಮನೇಲಿ ನೆಮ್ಮದಿಯಾಗಿ ಊಟ ಮಾಡೋಕೆ ಎಲ್ಲಿ ಒಲೆ ಉರಿಯುತ್ತೋ ಅದೇ ಅಗ್ನಿಮೂಲೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ರಾಜಾ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ನೀವು ಹಲೋ ಹಲೋ ರೆಗ್ಯುಲರ್ ಡೈಲಾಗ್ ಹೇಳಕ್ಕೆ ಬಿಡಲ್ವಲ್ಲ? ಓ, ರೆಗ್ಯುಲರ್ ಕಸ್ಟಮರ್, ಅದಕ್ಕೆ. ಬಾಬು ಆಯ್ತು ಮಾಲೂರ್ ಬಾಬು, ಕೇಳಿಸ್ಕೋ ಕೇಳಿಸ್ಕೋ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಒಳ್ಳೆ ಪ್ರಿಂಟರ್ಸ್ ಇದಾರ? ಪ್ರಿಂಟರ್ಸ್ಗಳ? ಯಾಕಪ್ಪ? ಯಾಕೆ ಶಿವು, ನೋಟ್ ಏನಾದ್ರು ಪ್ರಿಂಟ್ ಹೊಡಿಸ್ತಿದ್ಯಾ? ನನ್ನ ಹತ್ರ 2,000 ರೂಪಾಯಿ ನೋಟ್ ಇದೆ ಅಂದ್ರೇನೆ ಜನ ಹುಬ್ಬೇರ್ಸ್ಕೊಂಡು ನೋಡ್ತಾರೆ. ಅಂತದ್ರಲ್ಲಿ ಪ್ರಿಂಟಿಂಗ್ ಅಂತೆ, ಪ್ರಿಂಟಿಂಗ್. ಚೆನ್ನಾಗಿ ಹೇಳಿದೆ ನೀನು. ಮತ್ತೆ ಪ್ರಿಂಟರ್ಸ್ ಯಾಕೆ ಸರ್? ಭಾರ್ಗಿಯವ್ರೆ, ನಮ್ಮ ಮನೆ ಗೃಹ ಪ್ರವೇಶ ಫಿಕ್ಸ್ ಆಗಿದೆಯಲ್ಲ, ಸೊ ನಿಮ್ಮನ್ನೆಲ್ಲರನ್ನು ಕರಿಬೇಕಲ್ಲ, ಅದಕ್ಕೆ ಲೋ ಬಜೆಟ್ ಅಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸೋಣ ಅಂತ ಕೇಳ್ತಾ ಇದ್ದೆ. ಶಿವು, ನೀನ್ ಯಾವ ಕಾಲದಲ್ಲಿ ಇದೆಯಪ್ಪ? ಇವಾಗೆಲ್ಲ ಹೆಸರುಗಳು ಹಾಕ್ಸೋ ಕಾಲ ಹೊಟ್ಟೋಯ್ತು. ಏನೇ ಇದ್ರು ನಿಮ್ಮ ಹೆಸರುಗಳು ನಮ್ಮ ಮನೆಗಳಿದೆ ಅಂತ ಹೇಳೋದು ಅಷ್ಟೇನಪ್ಪ? ಹ್ಞೂ ಸಾರ್, ಈಗ ನಾಮಕರಣ, ಮುಂಜಿ, ಮುಡಿ ಕೊಡ್ಸೋದು, ಗೃಹ ಪ್ರವೇಶ, ಮದುವೆ, ಬಾಡೂಟ, ಹ್ಯಾಪಿ ಬರ್ಡೇ, ಹ್ಯಾಪಿ ಡೆತ್ ಡೇ ಅಂತೆಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸೋದು ಅಷ್ಟೇ. ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡ್ಸೋದು ಬಿಟ್ಟೋಯ್ತು. ಹೂನಪ್ಪ, ಇವಾಗ 5G ಜಮಾನ್ಗಳು, ಮೊಬೈಲ್ಗಳೆಲ್ಲ ಎಲ್ಲಾನು ಮಾಡಕ್ಬೋದು. ಈಗ ಒಂದು ಕೆಲಸಗಳು ಮಾಡು, ನೀನು ನಿಮ್ಮ ಮನೆ ಅಡ್ರೆಸ್ಗಳು, ಡೇಟ್ಗಳು, ಟೈಮ್ಗಳು, ಮನೆ ಹೆಸರುಗಳು ಎಲ್ಲ ಹೇಳ್ಬಿಡು. ನಾನು ಟಗಟಗ ಅಂತ ಎಲ್ಲಾನು ಪ್ರಿಂಟ್ ಮಾಡಿ ಕೊಟ್ಬಿಡ್ತೀನಿ. ಮನೆ ಹೆಸರ? ಹಾ ಸರ್, ಮನೆ ಹೆಸರು ಅಂದ್ರೆ ಶಿವ ಮ್ಯಾನ್ಷನ್, ಕೂಲ್ ವಿಲ್ಲಾ, ಈ ತರ ಯಾವ್ದಾದ್ರು ಟ್ರೆಂಡಿಂಗ್ ಆಗಿರೋ ಕ್ರೇಜಿ ಆಗಿರೋ ಹೆಸರಿಡಿ. ಅಯ್ಯೋ ಮಾರ್ಗಿಯವ್ರೆ, ವಿಲ್ಲಾ, ಮ್ಯಾನ್ಷನ್ ಇವೆಲ್ಲ ಏನು ಬೇಡ. ಈಗಾಗ್ಲೇ ನಮ್ಮನೆಗೆ ಶಿವಕೃಪಾ ಅಂತ ಹೆಸರಿದೆ. ಶಿವನ ಕೃಪೆಯಿಂದಾನೆ ನನಗೆ ಆ ಮನೆ ಸಿಕ್ಕಿದ್ದು. ಆ ಹೆಸರೇ ಸಾಕು. ನೀನ್ ಟೈಪ್ ಮಾಡ್ಕೊಳಪ್ಪ. ಮನೆ ಹೆಸರು ಶಿವಕೃಪಾ. ಎರಡೇ ನಿಮಿಷಗಳು ಹಂಗೆ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಇದೊಂದು ಕಲರ್, ಇದೊಂದು ಕಲರ್. ವಿಚ್ ಕಲರ್ ಯು ವಾಂಟ್? ಎರಡೂ ಚೆನ್ನಾಗಿದೆ. ಮಾರ್ಗಿಯವ್ರೆ, ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ ಸರ್. ಹಾ ನೋಡಪ್ಪ, ಈ ಬೆಳಗಿರೋದೇ ಚೆನ್ನಾಗಿದೆ. ಇದನ್ನ ನನಗೆ ಕಳ್ಸು, ನನ್ನ ಮಿಸಸ್ ಕಳಿಸ್ಬಿಡ್ತೀನಿ. ಕಳ್ಳ ಮಿಸಸ್ಗಳಿಗೆ ಫಸ್ಟ್. ಮಿಸಸ್ಗಳು ಅಲ್ಲಪ್ಪ, ಮಿಸಸ್ ಅಷ್ಟೇ. ಜಕಾಸ್ ಕಳಿಸಿ ನೋಡ್ಕ. ಹಾ ಬಂತು ಬಂತು ಬಂತು. ಆಫೀಸ್ ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀನಿ. ನೋಡ್ರಪ್ಪ, ನಮ್ಮ ಗೃಹ ಪ್ರವೇಶದ ಇನ್ವಿಟೇಷನ್ ಆಫೀಸ್ ಗ್ರೂಪ್ ಅಲ್ಲಿ ಹಾಕಿದೀನಿ. ಇದನ್ನೇ ಪರ್ಸನಲ್ ಇನ್ವಿಟೇಷನ್ ಅಂತ ತಿಳ್ಕೊಂಡು ತಾವೆಲ್ಲರೂ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ತಪ್ಪದೇ ಬರಬೇಕು. ನಾನಿನ್ನೂ ಮೆಸೇಜ್ ಓಪನ್ ಮಾಡಿಲ್ಲ. ಓಪನ್ ಮಾಡಿ ನೋಡಿದ್ಮೇಲೆ ಬರ್ತೀನೋ ಇಲ್ವೋ ಅಂತ ರಿಪ್ಲೈ ಮಾಡ್ತೀನಿ. ನೆಗೆಟಿವ್ ಬಾಸ್ಗೆ ಇನ್ನೂ ಸೆಂಡ್ಗಳೇ ಮಾಡಿಲ್ಲ, ಆಗ್ಲೇ ಸ್ಟೇಟ್ಮೆಂಟ್ ಕೊಬೇಡ, ಕುತ್ಕ. ಹೊಟ್ಟೆ ಕಿಚ್ಚಿಗೆ ಮನೆ ಮದ್ದಿಲ್ಲ, ಏನೋ ಸ್ವಘೋಷಿತ. ಎಲ್ಲರೂ ಬರ್ತಾರೆ, ನೀನೊಬ್ಬ ಮಿಸ್ ಆದ್ರೆ ಚೆನ್ನಾಗಿರಲ್ಲ ಕಣೋ. ಪ್ಲೀಸ್ ಬಾರೋ. ಆಯ್ತು, ನೋಡ್ತೀನಿ. ನೀನ್ ತಲೆಗಳು ಕೆಡ್ಸ್ಕೊಬೇಡ, ಅವ್ನು ತಿಂಡಿಗಳಿಗಿಂತ ಮುಂಚೆನೆ ಬಂದಿರ್ತಾನೆ ಅಲ್ಲ ಬಾಸ್ಗೆ? ಗೌರಿ, ಹಾ ಮಾವ. ಆರೋಗ್ಯವಾಗಿದೆಯಮ್ಮ? ಹ್ಞೂ ಮಾವ, ಕಾಯಿಲೆ ಬರೋಕೆ ನಾನೇನ್ ಹಾಲು ಜೇನು ಸಿಂಹ ಮಾಧವಿನ? ಆರಾಮಾಗಿದ್ದೀನಿ. #ಹೆಲ್ದಿ ಲೈಫ್. ಅಲ್ಲ, ಒಬ್ಳೆ ನಗ್ತಿದ್ಯಲ್ಲ, ಅದಕ್ಕೆ ಕಳೆದೆ. ಅಯ್ಯಯ್ಯೋ, ಅಪಾರ್ಥ ಮಾಡ್ಕೊಬೇಡಮ್ಮ. ಮಾವ, ಇದಕ್ಕೆಲ್ಲ ಯಾರಾದ್ರೂ ಅಪಾರ್ಥ ಮಾಡ್ಕೋತಾರಾ? ಈ ಕಾಲದಲ್ಲಿ ಒಬ್ಬೊಬ್ರೆ ನಗ್ತಿದ್ದಾರೆ ಅಂದ್ರೆ ಎರಡೇ ಅರ್ಥ. ಒಂದು, ರೀಲ್ಸ್ ನೋಡ್ತಾ ಇರ್ತಾರೆ. ಇನ್ನೊಂದು, ಯಾರಿಗೋಸ್ಕರನೂ ಸ್ಟೇಟಸ್ ಹಾಕಿರ್ತಾರೆ, ಅದನ್ನವರು ನೋಡಿದ್ದಾರೆ ಅಂತ.
ನನ್ಗೆ ಇವೆರಡೂ ಅರ್ಥ ಆಗ್ಲಿಲ್ಲ ಬಿಡಮ್ಮ. ಪರವಾಗಿಲ್ಲ, ಈಗ ನಾನು ಹೇಳೋ ವಿಷಯ ಖಂಡಿತ ಅರ್ಥ ಆಗತ್ತೆ. ಕೊನೆಗೂ ಅದೇ ಹೆಸರನ್ನ ಉಳಿಸ್ಕೊಂಡ್ಬಿಟ್ಟಿಯಲ್ಲಪ್ಪ, ಎಲ್ಲ ನಿನ್ ದಯೆ. ಮಾವ, ಎಲ್ಲಿ ನಿಮ್ ಮಗ ಈ ಮನೆಗೆ ಹೊಸ ಹೆಸರು ಇಟ್ಬಿಡ್ತಾರೋ ಅಂತ ಭಯ ಆಗಿತ್ತು. ಸದ್ಯ ಹಳೆ ಹೆಸರನ್ನೇ ಫೈನಲ್ ಮಾಡಿ ಶಿವಕೃಪಾ ಅಂತಾನೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ. ಸಂತೋಷ ಕಣಮ್ಮ. ನೋಡಿ, ಚೆನ್ನಾಗಿದೆ ಅಕ್ಕ, ತುಂಬಾ ಖುಷಿ ಆಯ್ತು ಅಲ್ವಾ? ಅಕ್ಕ ಎಲ್ಲ ಆಯ್ತು, ಮನೆ ಗೃಹ ಪ್ರವೇಶಕ್ಕೆ ಬರೋ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮದ ಜೊತೆ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ವಾ? ಕೊಡ್ತೀವಲ್ಲ ರೌಕೆ ಪೀಸು. ಅಯ್ಯೋ ಅಕ್ಕ, ಈಗಿನ ಕಾಲದಲ್ಲಿ ರೌಕೆ ಪೀಸ್ ಕೊಟ್ರೆ ಯಾವ ಹೆಣ್ಮಕ್ಳು ಹೊಲಿಸ್ಕೊಳಲ್ಲ, ಹಾಗೆ ತಗೊಂಡೋಗಿ ಮನೇಲಿ ಇಡ್ತಾರೆ. ಆಮೇಲೆ ಯಾರು ಬಂದ್ರೆ ಅದನ್ನೇ ಕೊಟ್ ಕಳಿಸ್ತಾರೆ. ಅದೆಲ್ಲ ಇವಾಗ ಕಾಮನ್ ಅಕ್ಕ. ₹1 ಮಾಡೋಣ, ಎಲ್ರಿಗೂ ಒಂದೊಂದು ಪ್ಯಾಂಟ್ ಪೀಸ್ ಕೊಟ್ಬಿಟ್ರೆ ಹೆಂಡತಿ ಬಿಟ್ರು ಗಂಡ ಬಿಡೋದಿಲ್ಲ. ಮಾವ, ಹಾಗೆ ಮಾಡಕ್ ಆಗಲ್ಲ ಮಾವ. ಸ್ವಂತ ಮನೆ ತಗೊಂಡಿದೀವಿ, ನಮ್ ಸ್ಟೇಟಸ್ ಏನಾಗ್ಬೇಕು ನೀವೇ ಹೇಳಿ. ಅಕ್ಕ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಅರಿಶಿನ ಕುಂಕುಮದ ಜೊತೆಗೆ ಒಂದೊಳ್ಳೆ ಡಿಸೈನ್ ಇರೋ ಬೌಲು, ಬೇಷನು ಅಥವಾ ತಟ್ಟೆ ಕೊಟ್ರೆ ಚೆನ್ನಾಗಿರುತ್ತೆ. ಎಲ್ರಿಗೂ ತಟ್ಟೆ ಕೊಟ್ಟು ನನ್ನ ಮಗನಿಗೆ ಅಲ್ಯೂಮಿನಿಯಂ ತಟ್ಟೆ ಸಿಗದಿದ್ರೆ ಸಾಕು. ಮಾವ, ಬಿಡ್ತು ಅನ್ನಿ. ಅಕ್ಕ, ದುಡ್ಡಿನ ಬಗ್ಗೆ ಚಿಂತೆ ಮಾಡ್ಬೇಡ, ನಾನ್ ಕೊಡ್ತೀನಿ. ಇದು ನಮ್ಮನೇನೆ ಅಲ್ವಾ? ಮಾವ, ಬೇಡ ಕಣೆ ಗೌರಿ, ಹೇಗಿದ್ರು ಹೊಲಿಗೆ ದುಡ್ಡು ಎತ್ತಿಟ್ಟಿದ್ದೆ, ಕೊಡ್ತೀನಿ. ತಗೊಂಡ್ ಹೋಗಿ ಯಾವ ತರದ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ನೀನೇ ತಗೊಂಡ್ ಬಂದ್ಬಿಡು, ಸರಿನಾ? ಸರಿ ಅಕ್ಕ. ಇಷ್ಟೇ ನಮಗಿರೋದು? ಆಹಾ, ಬಂದು ದುಡ್ಡೆಲ್ಲ ನೀರ್ ಖರ್ಚಾದಂಗೆ ಖರ್ಚಾಗ್ತಿದೆಯಲ್ಲ. ಇನ್ನೂ ಎಷ್ಟು ಖರ್ಚಾಗುತ್ತೋ ಭಗವಂತ. ಅಯ್ಯೋ ರೀ, ಹೊಸ ಬಟ್ಟೆ ಹಾಕೊಳ್ಳಲ್ವಾ ನೀವು? ಹೀಗೆ ಕೂತಿದ್ದೀರಲ್ಲ. ನೀನು ಹಾಕೊಂಡಿಲ್ಲ? ಅಯ್ಯೋ, ನಾನು ಹಾಕೋತೀನಿ. ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಮನೆಗೆ ನೆಂಟ್ರಿಸ್ಟ್ರು ಬೇರೆ ಬರ್ತಾ ಇದ್ದಾರೆ. ಅವ್ರ ಎದುರುಗಡೆ ಮೊದಲೇ ನಾನು ಹೊಸ ಬಟ್ಟೆ ಹಾಕೊಂಡು ಹೋಗಿ ನಿಂತ್ಕೊಳಕ್ಕಾಗತ್ತಾ? ಮನೆ ಯಜಮಾನ್ರು ನೀವು ಮೊದಲು ರೆಡಿ ಆಗಬೇಕು. ಅದು ನೀನ್ ನನಗೆ ಬಟ್ಟೆ ತಗೊಳಕ್ಕೆ ಅಂತ ದುಡ್ಡು ಕೊಟ್ಟಿದ್ದಲ್ಲ, ಅದ್ರಲ್ಲಿ ನಾನು ನೀವು ಮುಂದೆ ಇರು. ಯಾವ್ದಕ್ಕೂ ನೀನ್ ಕಣ್ಮುಚ್ಕೋ ಹೇಳ್ತೀನಿ. ಸರಿ. ರೀ, ಬಂದೆ. ಏನ್ರಿ ಇದು? ಅದು ನೀನ್ ನನಗೆ ಅಂತ ಕೊಟ್ಟಿದ್ದ ದುಡ್ಡಲ್ಲಿ ನಾನು ನಿನಗೆ ಅಂತ ಸೀರೆ ತಂದ್ಬಿಟ್ಟೆ. ಸ್ಯಾರಿ ತಂದ್ಬಿಟ್ಟೆ. ಸಾರಿ ರೀ, ನಿಲ್ಸಿ ಮೊದಲು. ಅಯ್ಯೋ, ಇದಾಗ್ರಿ ಸೀರೆ ತಂದ್ಕೊಡಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ಈಗ ಸೀರೆ ತಂದ್ಕೊಟ್ಟಿದ್ದೀನಿ, ಮುಖ ಆ ಕಡೆ ತಿರುಗಿಸ್ಕೊತಾ ಇದ್ಯಾ? ಅದು ನಿನ್ನ ಎಕ್ಸ್ಪ್ರೆಷನ್ ಬೇರೆ ಏನೋ ಎಕ್ಸ್ಪ್ರೆಸ್ ಮಾಡೋ ತರ ಇದೆ. ವಾಟ್ ಈಸ್ ದ ಮ್ಯಾಟರ್? ರೀ, ನೀವು ಕಣ್ಮುಚ್ಕೊಳ್ಳಿ. ಏನಿದು? ಅದು ನನಗೆ ಮೊದಲೇ ಗೊತ್ತಿತ್ತು ನಿಮ್ಗೆ ಅಂತ ಏನು ಮಾಡ್ಕೊಳ್ಳಲ್ಲ ಅಂತ. ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನೆಲ್ಲ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಮನೆ, ಮಕ್ಕಳು, ಮಾವ, ನಾನು, ಕೆಲಸ ಅಂತೆಲ್ಲ ಪಟ್ಟಿ ಮಾಡಿ ಕೊನೆಯಲ್ಲಿ ನಿಮ್ಮ ಹೆಸರು ಬರ್ಕೋತೀರಾ ಅಂತ. ಅದಕ್ಕೆ ನೀವು ಸೀರೆ ತಗೋ ಅಂತ ಕೊಟ್ಟಿದ್ರಲ್ಲ ದುಡ್ಡು, ಆ ದುಡ್ಡಲ್ಲಿ ನಿಮಗೆ ಅಂತ ಶರ್ಟು ಪಂಚೆ ತಗೊಂಡ್ಬಂದಿರಿ. ಸಾರಿ.
ಹೋಗ್ತೀರಾ? ನಮಸ್ಕಾರ. ನಮಸ್ಕಾರ. ಎಲ್ಲ ಬಂದಿದ್ದಾರೇನಪ್ಪ? ಬರ್ತಾ ಇದಾರೆ, ನಡೀರಿ. ಆಗ ನಾ ಪೂಜೆ ರೆಡಿ ಮಾಡ್ಕೊಳ್ಳಿ. ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ಏ ಬಾಬು ಅಲ್ಲ ಪಾವು ಎಂ ಬಾಬು ಮಾಲೂರ್ ಬಾಬು ಕಂಗ್ರಾಚುಲೇಷನ್ಗಳು. ಥ್ಯಾಂಕ್ ಯುಗಳು. ಪಂಚಗಳು ಶರ್ಟ್ಗಳು ಬೊಂಬಟ ಕಾಣುತ್ತೆ ಪಾವು. ಥ್ಯಾಂಕ್ ಯು ಕಣಪ್ಪ. ಶಿವ ಏನಾರ ಕೆಲ್ಸಗಳು ಕರೆಗಳಿದ್ರೆ ಹೇಳು, ಪಟ ಅನ್ಸಲ್ ಮಾಡಕ್ ಬಿಡ್ತೀನಿ. ಫ್ರೆಂಡ್ ಮನೆ ಫಂಕ್ಷನ್ ತಾನೆ, ಲೇಟ್ ಆಗೋದ್ರು ನಡೆಯುತ್ತೆ ಅಂತ ಅನ್ಕೊಳ್ತಾರೆ ಫ್ರೆಂಡ್ಸ್. ಆದ್ರೆ ನೀನು ಕೆಲಸ ಇದೆ ಅಂತ ಕೇಳ್ತಾ ಇದ್ಯಾ. ಚಿನ್ನ ಥ್ಯಾಂಕ್ ಯು. ಜಾಸ್ತಿ ಹೋಗಬೇಡಪ್ಪ, ನಾಚಿಗಳಾಯ್ತವೆ. ಆದ್ರೂ ಫ್ರೆಂಡ್ಶಿಪ್ಗಳಲ್ಲಿ ಸಾರಿ ಥ್ಯಾಂಕ್ಗಳು ಇರಬಾರ್ದಪ್ಪ. ಈಗ ನಿಮ್ಮನೆ ಫಂಕ್ಷನ್ಗಳಿಗೆ ನಾನು ಬಂದು ಕೆಲಸಗಳು ಮಾಡ್ತೀನಿ, ನಮ್ಮನೆ ಫಂಕ್ಷನ್ಗಳಿದ್ದಾಗ ನೀನು ಬಂದು ಕೆಲಸಗಳು ಮಾಡ್ತೀಯಾ? ಯಾಕೆ ಮರ್ತ್ಬಿಟ್ಟ? ನಮ್ಮ ಮನೆ ಶಿಫ್ಟಿಂಗ್ಗಳಿದ್ದಾಗ ನೀನೇ ಬಂದು ಎಲ್ಲ ಕೆಲಸಗಳನ್ನ ಮಾಡ್ಲಿಲ್ವಾ? ಆದ್ರೂ ಶಿವು ಕಿಲಾಡಿ ನೀನು. ಇನ್ಮೇಲಿಂದ ಮನೆ ಶಿಫ್ಟಿಂಗ್ಗಳ ತಲೆನೋವುಗಳೇ ಇಲ್ಲ ನಿನ್ಗೆ. ಎಲ್ಲ ಭಗವಂತ ಕೊಟ್ಟಿದ್ದು. ಏನಪ್ಪ ಇದು ಮಸ್ತ್ ಸಿಂಗಾರ ಮಾಡ್ಯಾರಲ್ಲ? ಹೌದಲ್ಲಣ್ಣ? ಶಿವಪ್ಪನ ನಮಸ್ಕಾರ ರೀ. ನಮಸ್ಕಾರ. ಓ ನೇರ ಹುಬ್ಳಿಯಿಂದ ಇಳಿದ್ರೇನ್ರಿ? ಬಸ್ ಹತ್ತಿ ಬಂದಿವ್ರಿ. ನೀವ ಇಳ್ಕೊಂಡು ಬಂದಿನ್ರಿ. ಶಿವಪ್ಪನ ನಿಮ್ ಮನೆ ಗೃಹ ಪ್ರವೇಶ ಐತೆ ಅಂತ 5 ಗಂಟೆಗೆ ಎದ್ದು ಜಳಕ ಮಾಡಿ ಹೊಸ ಅರಿವಿ ಹಾಕೊಂಡು ಅಂತ ಸೇಂಟ್ ಹೊಡ್ಕೊಂಡು ಕಾಯಿಲೆ ಕೆತ್ತಿದ್ದೀವ್ರಿ. ಮುಂಜಾನಿಂದ ಅಂಗಡಿ ಉಸ್ತಿವಾರನ್ನೆಲ್ಲ ನಮ್ಮ ಪಿಂಗಾಣಿ ಕೊಟ್ಟು ನಿಮ್ ಮುಂದೆ ಟ್ರಿಮ್ ಆಗಿ ರೆಡಿಯಾಗಿ ಬಂದು ಹಾಜರಾಕಿ ನೋಡ್ರಿ. ಪಾಪ ಇಷ್ಟೊತ್ತು ನನಗೆ ಚೇರ್ ಒಡ್ಸ್ಕೊಡ್ತಾ ಇದ್ದ. ನಿಮ್ ಮನೆಯವ್ರನ್ನ ನಾವು ವೈನಿ ಅಂತ ಕರಿತೀವ್ರಿ. ನಿಮ್ ಮನೆ ಪೂಜೆ ಅಂದ್ರ ನಮ್ ಮನೆ ಪೂಜೆ ಇದ್ದಂಗ್ರಿ. ನೋಡ್ರಿ, ಏನ ಕೆಲಸ ಇದ್ರು ಹೇಳ್ರಿ, ಇಬ್ರು ಹರಿದ್ ಹಂಚ್ಕೊಂಡ್ ಮಾಡ್ತೀವಿ. ಹರಿಯಕ್ ಹೋಗ್ಬೇಡಿ, ಹಂಚ್ಕೊಳ್ಳಿ ಸಾಕು. ಶಿವಣ್ಣ, ಕೊನೆಗೂ ನಿಮ್ಗೊಂದು ಒಳ್ಳೆ ದಿನ ಬಂತು ಮಾರ್ರೆ. ಆ ಭಗವಂತ ಒಳ್ಳೇದು ಮಾಡ್ಲಿ ನಿಮ್ಗೆ. ಧನ್ಯವಾದಗಳು ಮಾರ್ರೆ. ಭಗವಂತ ಒಳ್ಳೇದು ಮಾಡಿದ್ದಕ್ಕನ ಅವ್ರ ಮನೆ ತಗೊಂಡಿರೋದು. ಬಾಬಾ ಕೆಲಸ ಏನಂತ ಕೇಳಿ ಅವ್ರದ್ದು ಹಂಚ್ಕೊಂಡ್ ಮಾಡೋಣ. ವೈನಿ ಅವ್ರನ್ನ ಕೇಳು, ಏನ್ ಕೆಲಸ ಐತೆ ಅಂತ ಹೇಳ್ತಾರ. ಶಿವ, ನೀ ಏನ ಹೇಳಪ್ಪ? ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ದುಡ್ಡು ಕಾಸು ಕಳೆದು ಬರಗಳು ಅನ್ನೋದು ಬಿಟ್ರೆ ಈ ಬಂಧು ಬಾಂಧವರುಗಳಿಗೆ ಸ್ನೇಹಿತರುಗಳಿಗೆ ಬರಗಳೇ ಇಲ್ಲಪ್ಪ. ಸರಿಯಾಗಿ ಹೇಳಿ. ಸರ್, ಊಟ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಒಬ್ಬ ಒಳ್ಳೆ ವಿಡಿಯೋಗ್ರಾಫರ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಾರ್ಗೆ ಮೇಡಮ್, ಇಲ್ಲಿ ಗಂಟೆ ಬಂದ್ಮೇಲೆ ನೀವು ರೀಲ್ಸ್ ಮಾಡ್ಕೊಳ್ತಾ ಇರ್ತೀರಾ, ರೀಲ್ಸ್ ಮಾಡ್ಕೊಂಡು ಪೋಸ್ಟ್ ಮಾಡ್ತಾ ಇರ್ತೀರಾ, ಅದು ಮೆಮೊರಿ ಅಲ್ವೇ? ಆಮೇಲೆ ಸೆಲ್ಫಿಗಳು ಗಿಫ್ಟ್ಗಳು ತಗೊಂಡು ಸೆಲ್ಫಿ ವಿತ್ ಯು ಹೊಸ ಮನೆ ಅಂತ ಬೇರೆ ಇನ್ಸ್ಟಾಗ್ರಾಮ್ಗಳು ಫೇಸ್ಬುಕ್ ಗಳಲ್ಲಿ ಹಾಕ್ತೀರಾ, ಅದು ಮೆಮೊರಿಗಳಾಗುತ್ತೆ. ಹೌದು. ಆದ್ರೂ ಬಾಬು, ಒಬ್ಬ ಪ್ರೊಫೆಷನಲ್ ವಿಡಿಯೋಗ್ರಾಫರ್ ಇದ್ದಿದ್ರೆ ಇದನ್ನೆಲ್ಲ ಪ್ರೊಫೆಷನಲ್ ಆಗಿ ತೆಗ್ದಿರೋನು. ಹೋಗ್ಲಿ ಬಿಡು, ಪಾಪ ಶಿವುಗೆ ಇಷ್ಟನ್ನ ಅರೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತೋ ಏನೋ. ಮಾಡಿ ಊಟ ಮಾಡಿ. ನಂಗೆ ಇನ್ನೊಂದು ಒಳಗೆ ಯಾಕೆ ಕೋಪ? ವಿವೇಕ, ಮೊದಲು ಹಾಕ್ಸ್ಕೊಂಡದನ್ನು ತಿನ್ನು, ಅದು ಮುಗಿದ ಮೇಲೆ ಕೇಳುವಂತೆ. ನೋಡ್ರಪ್ಪ, ಅನ್ನನೇ ದೇವ್ರು ಅಂತ ಹೇಳ್ತಾರೆ, ಅದಕ್ಕೆ ನಾವು ಗೌರವ ಕೊಡಬೇಕು. ನಿಮ್ಗೆ ಎಷ್ಟು ಬೇಕೋ ಹಾಕಿಸ್ಕೊಂಡು ತಿನ್ನಿ, ವೇಸ್ಟ್ ಮಾತ್ರ ಮಾಡಿಕೊಡು. ಏನೋ ಅನ್ನಕ್ಕೆ ಕಷ್ಟಪಟ್ಟವ್ರಿಗೆ ಅನ್ನದ ಬೆಲೆ ಗೊತ್ತು. ಸರಿಯಾಗಿ ಹೇಳಿದ್ರಿ ಸರ್. ಕೇಳಿಸ್ಕೊಂಡ ಬಸ್ಕೆ? ನೀನು ಶುಗರ್ಗಳಲ್ವಾ? ಮತ್ತೆ ಸ್ವೀಟ್ಗಳ ಕಂಜಾಸ್ತಿಂದ ಇದೆಯಾ? ನಾನು ಸ್ವೀಟ್ ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ನನಗೆ ಶುಗರ್ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡಲ್ವಾ? ಸುಮ್ಮನೆ ಬಿಲ್ಡಪ್ಗೆ ಸುಮ್ಮನೆ ತಿನ್ನೋ. ಪೂಜೆ ಹೋಮ ಎಲ್ಲ ತುಂಬಾ ಜೋರಾಗಿ ಆಗಿದೆ. ಜೋರ್ ಪೂಜೆ ಅಷ್ಟೇ ಅಲ್ಲ, ಕಾಸ್ಟ್ಲಿ ಪೂಜೆ ಕೂಡ. ಗಿರಿ, ಬಂದೆ ರೀ. ಇವ್ರಿಗೆ ಇಲ್ಲೇ ಊಟ ಬಡ್ಸೋಣ. ಇಲ್ಲ, ಅಲ್ಲಿ ಹೇಳ್ತೀನಿ. ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಊಟ ಮಾಡೋರಂತೆ. ಏನಮ್ಮ ಕೈಕಾಲ್ ಮುಖ ತೊಳ್ಕೊಳ್ಳೋದು? ಎಷ್ಟೇ ತೊಳ್ಕೊಂಡ್ರು ಮೈಗಂಟಿರೋ ಬೂದಿ ಹೋಗ್ಬೇಕಲ್ಲ. ಅಯ್ಯೋ, ಹಾಗಂತ ಹಾಗೆ ಊಟ ಮಾಡಕ್ಕಾಗತ್ತಾ? ಊಟ ಮಾಡೋವಾಗ ಶುಚಿಯಾಗಿರ್ಬೇಕಲ್ವಾ? ಏನಮ್ಮ ಹಿಂಗಂತೀಯ? ಮನಸ್ಸು ತುಂಬಾ ಕೊಳೆ ತುಂಬಿಕೊಂಡು ದೇಹ ಮಾತ್ರ ಶುಚಿಯಾಗಿಟ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ? ಪಾಯಿಂಟ್ ಇದೆ ಗಿರಿ.
ಅವ್ರವ್ರಿಗೆ ಅವ್ರವ್ರದೇ ಆದ ಪದ್ಧತಿಗಳಿರುತ್ತೆ. ನಾವಾಗ ಡಿಸ್ಟರ್ಬ್ ಮಾಡಬೇಕು? ಊಟ ಬಡಿಸೋದಷ್ಟೇ ನಮ್ಮ ಕರ್ತವ್ಯ. ಓಕೆ, ಸರಿ ರೀ. ಸ್ಕಂದ, ಪ್ರಣಿ, ಬಾಳೆ ಎಲೆ ತಗೊಂಬನ್ನಿ. ಗಿರಿ, ನಾವು ಊಟ ತಗೊಂಡು ತಗೋ. ಹಸುವಾಗಿದೆ ಗೊತ್ತು, ಗಡಿಬಿಡಿ ಮಾಡ್ಕೊಬೇಡ. ನಿಧಾನ ಕುಡಿ. ಎಲ್ಲೋ ನನ್ನ ಸ್ನೇಹಿತ ನೆನ್ಸ್ಕೊಂಡಿರ್ಬೇಕು. ಅಲ್ಲಪ್ಪ, ನೀನೇ ಮನೆ ತಿರುತ್ತೀಯ, ನಿನ್ನನ್ನು ಯಾರಪ್ಪ ನೆನೆಸ್ಕೋತಾರೆ? ನನಗೊಬ್ಬ ಸ್ನೇಹಿತ ಇದ್ದಾನೆ, ಅವನೇ ನೆನ್ಸ್ಕೊಂಡಿರ್ಬೇಕು. ಇದ್ರೂ ಇರಬಹುದು. ಅಪ್ಪ, ಏನಪ್ಪ? ನೆಮ್ಮದಿಯಾಗಿ ಊಟ ಮಾಡ್ಲಿ ಬಿಡು. ನೀನ್ ಸೈಲೆಂಟ್ ಆಗಿರ್ಬೇಕು, ಒಂದೇ ಒಂದು ಮಾತು ಕೂಡ ಆಡ್ಬಾರ್ದು. ಆಯ್ತಪ್ಪ, ನಾನು ಸೈಲೆಂಟ್ ಆಗೇ ಇರ್ತೀನಿ. ನಿನಗೆ ವಿಷಯ ಗೊತ್ತಾ? ನನ್ನ ಮಗ ಬಹಳ ಕಷ್ಟಪಟ್ಟು ಬೆವರ್ನ ಸುರಿಸಿ ಲಕ್ಷ ಗಳಿಸಿ ಈ ಮನೆನ ಸ್ವಂತದಾಗ ಮಾಡ್ಕೊಂಡಿದ್ದಾನಪ್ಪ. ಅಪ್ಪ, ಏನಪ್ಪ? ಸೈಲೆಂಟ್ ಆಗಿರು ಅಂತ ಹೇಳಿದ್ರೆ ಈ ವಿಷಯ ಎಲ್ಲ ಹೇಳ್ತಾ ಇದೆಯಲ್ಲಪ್ಪ. ಆಯ್ತಪ್ಪ, ನಾನು ಮಾತಾಡೋದ. ಅವ್ರು ಹೇಳಿಲ್ಲ ಅಂದ್ರು ನಾನು ಯಾವಾಗ್ಲೂ ಮುಂದೆ ನೋಡ್ತಾ ಇರ್ತೀನಲ್ವಾ, ನನಗೆಲ್ಲ ಗೊತ್ತಾಗುತ್ತೆ. ಹೌದಾ? ಅದ್ ಹೇಗೆ ರೀ? ಇವ್ರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಈಗಂತೂ ಎಲ್ಲ ಕಡೆ ನಮ್ ಬಗ್ಗೆನೆ ಮಾತು, ಹಾಗಾಗಿ ಗೊತ್ತಾಗಿರುತ್ತೆ ಅಲ್ವೇನಪ್ಪ? ಈ ಅಲೆಮಾರಿಗೆ ನಿಮ್ ವಿಷಯ ಮಾತ್ರ ಅಲ್ಲ, ಎಲ್ರ ವಿಷಯನೂ ಗೊತ್ತು. ಇಷ್ಟೇನಾ? ಬೆಳಿಗ್ಗೆ ಅಷ್ಟೊಂದು ದುಡ್ಡಿತ್ತು, ಸಾಲ ದುಡ್ಡಾದ್ರು ಕೈ ತುಂಬಾ ದುಡ್ಡಿದೆಯಲ್ಲ ಅಂತ ಖುಷಿಯಾಗಿದ್ದೆ. ಹೆಂಗ್ ಖರ್ಚಾಯ್ತು, ಎಷ್ಟೆಷ್ಟು ಖರ್ಚಾಯ್ತು ಅಂತ ಗೊತ್ತೇ ಆಗಿಲ್ಲ. ನಮಸ್ಕಾರ ಸರ್. ಓ ನಮಸ್ಕಾರ. ಏನ್ರಪ್ಪ, ಕುಕ್ಕಿಂಗು ಟೆಂಟಿಗೆ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನೋಡ್ರಪ್ಪ, ನನ್ನ ಹತ್ರ ಸದ್ಯಕ್ಕೆ 6,000 ರೂಪಾಯಿ ಇದೆ. ಸರ್, 6,000 ಸಾಕಾಗೋದಿಲ್ಲ ಸರ್. ನಿಮ್ಗೆ ಹೇಳಿದ್ನಲ್ಲ, ಲೆಕ್ಕ ಜಾಸ್ತಿ ಆಗೋಗಿದೆ. ಅಯ್ಯೋ, ಏನ್ರಪ್ಪ ಹೀಗೆ ಹೇಳ್ತಾ ಇದ್ದೀರಾ? ನಿನಗೆ 3 ಅವ್ರಿಗೆ 3 ಕೊಟ್ಟು ಮಿಕ್ಕಿದ ಆಮೇಲೆ ಕೊಡೋಣ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಇದೇ ಸಾಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಏನೋ ಈಗ 3,000 ಕೊಟ್ಟು ಮಿಕ್ಕಿದ ಆಮೇಲೆ ಕೊಡ್ತೀರಾ? ಅದೆಲ್ಲ ಆಗಲ್ಲ. ಓನರ್ಗೆ ಏನು ಹೇಳಿ, ಫುಲ್ ಪೇಮೆಂಟ್ ಕೊಡಿ ಸರ್. ನಿನಗೆ ಗೊತ್ತಲ್ಲಪ್ಪ, ಬೆಳಗ್ಗೆಯಿಂದ ಹೆಂಗ್ ದುಡ್ಡು ಖರ್ಚಾಗ್ತಿದೆ ಅಂತ. ಈಗ ನನ್ನ ಹತ್ರ 6,000 ರೂಪಾಯಿ ಬಿಟ್ರೆ 1 ರೂಪಾಯಿ ಇಲ್ಲ. ರೀ, 8,000 ಇದೆ. 8,000 ಎಲ್ಲಿಂದ ಬಂತು? ಮೂಯಿ ದುಡ್ಡನ್ನೆಲ್ಲ ಲೆಕ್ಕ ಹಾಕಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಬರ್ದಿಡು ಅಂತ ಅಮ್ಮ ಹೇಳಿದ್ಲು. ಆಗ 8,350 ರೂಪಾಯಿ ಸಿಕ್ತು. 350 ರೂಪಾಯಿ ತೆಗೆದ್ರೆ ಆ 8,000 ಪ್ಲಸ್ ಈ 6,000 14,000. ಹಾ, 14,000 ಆಯ್ತು. ಅದರಲ್ಲಿ ಸರ್, 14,000 ಡಿವೈಡ್ ಮಾಡಿದ್ರೆ ಬರೀ 7,000 ಬರುತ್ತೆ. ಅಲ್ಲಪ್ಪ, ಸದ್ಯಕ್ಕೆ ಇಷ್ಟಿಟ್ಕೊಳ್ಳಿ, ಮಿಕ್ಕಿದ ಆಮೇಲೆ ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಮೊಬೈಲ್ ತಗೊಂಡೋಗ್ರಪ್ಪ, ಸರಿನಾ? ಏನ್ ಶಿವಣ್ಣ, ಏನ್ ಮಾತಾಡ್ತಿದ್ದೀರಾ ನೀವು? ನಾವೇನ್ ತೀರಾ ಕೆಟ್ಟವರಲ್ಲ, ನಮಗೂ ಕಷ್ಟ ಸುಖ ಏನು ಅಂತ ಅರ್ಥ ಆಗುತ್ತೆ. ಸರ್, ಶೋಕಿಗೋಸ್ಕರ ಕೆಲವರು ಫಂಕ್ಷನ್ ಮಾಡ್ತಾರೆ. ಅನ್ನ ವೇಸ್ಟ್ ಆದ್ರೆ ಆಗ್ಲಿ ಬಿಡ್ರಿ ಅಂತಾರೆ. ಆದ್ರೆ ಒಂದೊಂದಾಗ್ಲೂ ಅನ್ನ ವೇಸ್ಟ್ ಆದಾಗ್ಲೂ ನಿಮ್ ಕಣ್ಣಲ್ಲಿ ಒಂದೊಂದು ಹನಿ ನೀರು ಹೋಗ್ತಾ ಇತ್ತು. ನಿಮ್ ಕಷ್ಟ ಏನು ಅಂತ ಆಗ್ಲೇ ಗೊತ್ತಾಗಿದೆ ಸರ್. ನೀವು ಕೊಟ್ಟಾಗಿ ಇಸ್ಕೊಂತೀನಿ, ತೊಂದರೆ ಇಲ್ಲ ಸರ್. ಇವ್ರಿಗೆ ಕೊಡಿ ಸರ್. ಪರವಾಗಿಲ್ಲ ಸರ್, ನಾನು ಕಾಯ್ತೀನಿ. ಇವ್ರಿಗೆ ಕೊಡಿ. ನನ್ನ ಕಷ್ಟನ ಆ ಭಗವಂತ ಮಾತ್ರ ಅರ್ಥ ಮಾಡ್ಕೋತಾನೆ ಅಂತ ಅನ್ಕೊಂಡಿದ್ದೆ. ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್. ಇರಿ, ಆ 8,000 ಕೊಡು. ನೋಡ್ರಪ್ಪ, ಇದರಲ್ಲಿ ಇಬ್ರು ಈಕ್ವಲ್ ಆಗಿ ಹಂಚ್ಕೊಂಬಿಡಿ 14,000 ರೂಪಾಯಿ. ಸರಿ ಸರ್, ಬರ್ತೀವಿ. ಬನ್ನಿ. ರೀ, ಮೂಯಿ ಕವರ್ ಓಪನ್ ಮಾಡಿದೆ, ಗಿಫ್ಟ್ ಬಾಕ್ಸ್ ಇನ್ನೂ ನೋಡಿಲ್ಲ.
ಬಾಕ್ಸು ನೋಡಿಲ್ಲ. ಅದ್ರಲ್ಲೂ ಏನಾದ್ರೂ ಇರ್ಬೋದಲ್ವಾ? ಇರ್ಬೋದು. ಬನ್ನಿ ನೋಡೋಣ. ನಡಿ. ಗಿರಿ ಗಣೇಶ 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 ರಾಧಾಕೃಷ್ಣ ರಾಧಾಕೃಷ್ಣ ರಾಧಾಕೃಷ್ಣ. ಗಡಿಯಾರ ಗಡಿಯಾರ ಗಡಿಯಾರ. ಅದಕ್ಕೆ ಹೇಳೋದು ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ. ಅಲ್ಲ ರೀ, ನಾವ್ ಏನೋ ಅನ್ಕೊಂಡ್ ಬಂದ್ವಿ, ಆದ್ರೆ ಇಲ್ಲಿ ನೋಡಿದ್ರೆ ಬರೀ ಫ್ಯಾನ್ಸಿ ಸ್ಟೋರ್ ಐಟಮ್ಸೇ ಇದೆಯಲ್ರಿ. ಗಿರಿ, ಬಿ ಪಾಸಿಟಿವ್. ಗಣೇಶ ವಿಘ್ನ ನಿವಾರಕ. ಮುಂದೆ ನೀವು ಮಾಡೋ ಎಲ್ಲಾ ಕೆಲಸಗಳಲ್ಲೂ ವಿಘ್ನಗಳು ಬರೋದಿಲ್ಲ ಅಂತ ಸಿಂಬಾಲಿಕ ಹೇಳೋದಿಕ್ಕೆ ಸಾಕ್ಷಾತ್ ವಿನಾಯಕನೇ ಬಂದಿದ್ದಾನೆ. ಮತ್ತೆ ಈ ರಾಧಾಕೃಷ್ಣ? ನಮ್ಮಿಬ್ಬರಿಗೂ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದೀವಲ್ಲ, ರಾಧಾಕೃಷ್ಣರ ಪ್ರೀತಿ ಅಷ್ಟೇ ಅಮರ ನಮ್ಮ ಪ್ರೀತಿ ಅಂತ ತೋರ್ಸೋದಿಕ್ಕೆ ರಾಧಾಕೃಷ್ಣ ಫೋಟೋ ಆಗಿ ಬಂದಿದ್ದಾರೆ. ಮತ್ತೆ ಗಡಿಯಾರಗಳು? ಟೈಮ್ ನೋಡಿಕೊಂಡು ಈ ಗಿಫ್ಟ್ಗಳನ್ನ ನಮಗೆ ಯಾರು ಕೊಟ್ಟಿದ್ದಾರೋ ಅವ್ರ ಮನೆ ಫಂಕ್ಷನ್ ಆದಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು. ಅಂದ್ರೆ ಅವರು ಕೊಟ್ಟಿರೋ ಈ ಗಿಫ್ಟ್ಗಳನ್ನ ಹೊಸದಾಗಿ ರ್ಯಾಪ್ ಮಾಡಿ ಮತ್ತೆ ಅವ್ರಿಗೆ ರಿಟರ್ನ್ ಗಿಫ್ಟ್ ಮಾಡ್ಬಿಡೋದು ಅಲ್ವಾ? ದಿಸ್ ಇಸ್ ಕಾಲ್ಡ್ ಗ್ರೇಟ್ ಇಂಡಿಯನ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಈಗ ನೀನು ಏನ್ ಮಾಡ್ಬೇಕು? ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ? ಅಯ್ಯ, ಆದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನಿನ್ಗಿದೆಯಲ್ಲ ಶಿವಪ್ರಸಾದ್? ಗೊತ್ತು, ಆದ್ರೂ ನೀನ್ ಯಾವಾಗ ಬಂದೆ, ಹೇಗ್ ಬಂದೆ, ಯಾವ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಿದೆ? ಯಾಕಂದ್ರೆ ಎಲ್ಲಾ ಪಂಕ್ತಿಗೂ ಹೋಗಿ ನಿಧಾನವಾಗಿ ಊಟ ಮಾಡಿ ಅಂತ ನಾನೇ ಹೇಳಿದ್ದೀನಿ. ನೀನ್ ಅಲ್ಲೆಲ್ಲೂ ಕಾಣ್ಲೇ ಇಲ್ವಲ್ಲ? ಇದ್ದಿದ್ದು ಒಬ್ರಿಗಾಗೋಷ್ಟು ಊಟ. ಮನೆಯವರೆಲ್ಲರೂ ಬಂದವ್ರಿಗೆ ಹೊಟ್ಟೆ ತುಂಬಿಸ್ಬೇಕು ಅಂತ ನೀವೆಲ್ಲರೂ ಹಸುವಲ್ಲಿದ್ರು ಹಸು ಅಂತ ಬಂದವನ್ನ ಕರ್ದು ಕೂರ್ಸಿ ಊಟ ಹಾಕದ್ರಲ್ಲ, ಮರ್ತೋಯ್ತಾ ಶಿವಪ್ರಸಾದ್? ಎಲ್ಲೋ ನನ್ನ ಸ್ನೇಹಿತ ನೆನ್ಸ್ಕೊಂಡಿರ್ಬೇಕು. ಅನ್ನದಾತೋ ಸುಖಿ ಭವ. ಅಂದ್ರೆ ಅಜ್ಜ ನೀನಾ? ಆ ವ್ಯಕ್ತಿ ನಾನೋ ಅಲ್ವೋ ಅನ್ನೋದು ಪ್ರಶ್ನೆ ಅಲ್ಲ ಶಿವಪ್ರಸಾದ್. ಆದ್ರೆ ಅವನಲ್ಲಿದ್ದ ಹಸುವು ನಾನೇ. ಯಾರು ಹಸುವನ್ನ ನೀಗಿಸ್ತಾರೋ ಅವರು ಭಗವಂತನಿಗೆ ಹತ್ರ ಆಗ್ತಾರೆ. ನೀವೆಲ್ಲರೂ ಆ ವ್ಯಕ್ತಿಯ ಹಸುವನ್ನ ನೀಗಿಸಿ ಭಗವಂತನಿಗೆ ತುಂಬಾ ಹತ್ರ ಆಗಿದ್ದೀರ. ಯಾವ ಮನೆಯಲ್ಲಿ ತಮಗಿಲ್ಲದೆ ಇದ್ರು ಬೇರೆಯವ್ರ ಹಸುವಿಗೆ ಬೆಲೆ ಕೊಟ್ಟು ನಿಸ್ವಾರ್ಥವಾಗಿ ಅನ್ನದಾನ ಮಾಡ್ತಾರೋ ಅಂತವ್ರ ಮನೆಗಳಲ್ಲಿ ಶಾಶ್ವತವಾಗಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ.